ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ಗ್ರಂಥ ಅನ್ನತಕ್ಕಂಥ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪಾವನ ಆಗಬೇಕನ್ನುವಂತ ರೀತಿಯೊಳಗ ಸುಮಾರು 25 ವರ್ಷಗಳಿಂದ ಅವರಿಗೆ ನಮಗ ಆತ್ಮೀಯತೆ ಇರತಕ್ಕಂಥ ಬ್ರಹ್ಮಿ ರಾಜಶೇಖರ ಶಿವಾಚಾರ್ಯಗಳ ಪಾದಕ ಕೂಡ ಪಡಮಟ್ಟಿ, ಅದೇ ರೀತಿ ಗಣ್ಯಾದಿ ಗಣ್ಯರು, ರಾಜಕೀಯ ಧುರೀಣರು, ರಾಷ್ಟ್ರದ ಅಭಿಮಾನಿಗಳು, ದೇಶ ಕಟ್ಟತಕ್ಕಂಥವರು, ದೇಶ ಕಾಯ್ತಕ್ಕ ಎಲ್ಲರಿಗೂ ಕೂಡ ಆ ಮಹಾಲಕ್ಷ್ಮಿ ಜಗದಾದಿ ಜಗತ್ತುಗಳ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಹೇಳುತ್ತಾ, ಅದರ ಜೊತೆಗೆ ಗುರು ಲಿಂಗ ಜಂಗಮ ಶ್ರೇಷ್ಠ ಅನ್ನುವಂತೆ ಅನೇಕರು ಕೂಡ ಜಂಗಮನ ಜನ್ಮದೊಳಗ ಹುಟ್ಟುವುದೇ ಒಂದು ಪುಣ್ಯ ಅಂತ ಹೇಳಬೇಕಾಗ್ತದ. ಅಂಥ ಹಾದಿಯೊಳಗೆ ಅನೇಕರು ಜನ್ಮ ತಾಳಿದಂಥ ಜಂಗಮ ಒಂದು ಇರ್ತಕ್ಕಂಥ ಶಕ್ತಿಗೂ ಕೂಡ ಹಣೆಮಣಿದು ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕರ ನಮ್ಮ ತಾಯಂದಿರನ್ನು ಕೂಡ ಭಾಗಿಯಾಗಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುತ್ತಾ, ಇಲ್ಲಿಯ ತನಕ ನಾವು ಸಿದ್ಧಾಂತ ಶಿಖಾಮಣಿಯ ಒಂದು ಪ್ರವಚನವನ್ನು ನಾವು ಕೇಳಿದಾಯ್ತು, ನೀವು ಕೇಳಿದಾಯ್ತು. ಪುರಾಣ ಹೇಳಕ್ಕಾಯ್ತು, ಮತ್ತೊಂದು ಮುಂದಂತಾರಲ್ಲ, ಪುರಾಣ ಕೇಳಕ್ಕಾಯ್ತು, ಹೇಳಕ್ಕಾಯ್ತು, ಬದನಿಕಾಯಿ ಮುಂದೆ ನೀವೇ ಅನ್ರಿ ಎದಕ್ಕಾಯ್ತು? ಅವರು ಗಂಟಲು ಹರ್ಕೊಂಡು ಪಾಪ ಇವತ್ತಿನ ದಿವಸ, ನಿನ್ನೆ ದಿವಸ, ನಾಳೆ ನಾಡ್ದು ಅನ್ನತಕ್ಕಂಥ ರೀತಿಯೊಳಗ ಅವರು ಎಷ್ಟು ತ್ಯಾಗಿಗಳಾರ ಅನ್ನತಕ್ಕಂಥದ್ದು ಅವರು ಸಮೀಪ ಕುಂತವರಿಗೆ ಗೊತ್ತದ. ಷಡಸ್ಥಲಭೂಮಿ ರಾಜಶೇಖರ ಶಿವಾಚಾರ್ಯ ಸ್ವಲ್ಪ ಕೈ ಅವನ ಇಲ್ಲ. ಅದಕ್ಕಾಗಿ ತ್ಯಾಗಿಗಳಿಗೂ ಕೂಡ ನಾವು ಅಭಿಮಾನದಿಂದ ಕರತಾಳೆ ಹಾಕ್ತಾ ಇಲ್ಲ ಅಂತ ಭೋಗ ವಸ್ತುದೊಳಗೆ ಮುಳುಗಿ ಭೋಗಿಗಳಿಂದ ಅಭೋಗಿಗಳಾಗಿ ನಮ್ಮ ಜೀವನ ಹಾಳು ಮಾಡಿಕೊಳ್ತಾ ಇದ್ದೇವೆ ನಾವೆಲ್ಲ. ಅಂಥ ರೀತಿಯೊಳಗೆ ಇವತ್ತಿನ ದಿವಸ ಅದಕ್ಕೆ ನಮ್ಮ ನಾಗಲಿಂಗಯ್ಯ ಸ್ವಾಮಿಗಳು ಮೊದಲು ಮಾಡಿಕೊಂಡು ಅನೇಕರು ಇವತ್ತಿನ ದಿವಸ ರೇಣುಕಾಚಾರ್ಯ ಅಭಿಮಾನ ಅಷ್ಟೇ ಅಲ್ಲ, ನಮ್ಮ ಜೀವನ ಪಾವನ ಮಾಡಿಕೊಳ್ಳಬೇಕಾದರೆ ಸನಾತನ ಧರ್ಮ ಹಿಡಿದಂಥ ಜಗದಾದಿ ಜಗದ್ಗುರು ಮೊದಲು ಮಾಡಿಕೊಂಡು 12ನೇ ಶತಮಾನದ ಬಸವಾದಿ ಪ್ರಮಥರನ್ನು ಮೊದಲು ಮಾಡಿಕೊಂಡು ನಾವು ಈ ಭಾರತ ದೇಶದೊಳಗೆ ಅಷ್ಟೇ ಅಲ್ಲ, ಭಾರತದ ಶಕ್ತಿ ತೋರಿಸಬೇಕಾದರೆ ಇಡೀ ಪ್ರಪಂಚದೊಳಗೆ ನಮ್ಮ ವೀರಶೈವ ಲಿಂಗಾಯತ ಅನ್ನೋದು ದೊಡ್ಡದು ಅನ್ನುವ ಮಾತನ್ನು ಕೂಡ ನಾವು ಬಹಳಷ್ಟು ವಿಚಾರ ಮಾಡಬೇಕಾಗಿದೆ ತಂದೆ ತಾಯಿಗಳೇ. ನೋಡ್ರಿ, ಸುಮಾರು ಒಂದು 2 ನಿಮಿಷ 3 ನಿಮಿಷ ನಮಗೆ ತಾಳಕ್ಕೆ ತಯಾರಿಲ್ಲ. ಇವತ್ತಿನ ದಿವಸ ನಮ್ಮ ನಾಗಲಿಂಗ ಹಿಡ್ಕೊಂಡು ಎಲ್ಲರೂ ಹೇಳಿದ್ರು 2 ನಿಮಿಷ 2 ನಿಮಿಷ 2 ನಿಮಿಷ ಅಂತ ಹೇಳಿ. ಆದ್ರೂ ಕೂಡ ದಿನನಿತ್ಯ ನಮ್ಮ ಅನ್ನಪೂರ್ಣೇಶ್ವರಿ ಆದವಳು ಪ್ರಸಾದ ರೂಪದೊಳಗೆ ಪ್ರಸಾದ ತಾಯಿ ಅನ್ನತಕ್ಕಂಥದ್ದನ್ನು ಕೂಡ ನಮ್ಮ ಜೀವನಾಡಿ ಅನ್ನೋದನ್ನು ಕೂಡ ನಮ್ಮ ರಾಜಶೇಖರ ಶಿವಾಚಾರ್ಯಪ್ಪಗಳು ಹೇಳಿದ್ರು. ತಂದೆ ತಾಯಿಗಳೇ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಾರದೆ ಇಡೀ ಪ್ರಪಂಚದೊಳಗೆ ಶ್ರೇಷ್ಠ ದೇಶ ಯಾವುದಂದ್ರೆ ಭಾರತ ಮಾತೆ ಅಂತ ಹೇಳಬೇಕಾಗ್ತದ, ಭಾರತ ದೇಶ ಅಂತ ಹೇಳಬೇಕಾಗ್ತದ. ಅಂಥ ದೇಶದೊಳಗೆ ನಮ್ಮ ನಾಗಲಿಂಗಯ್ಯಪ್ಪರು, ಬಸವರಾಜರು, ವೈದ್ಯಕೀಯ ಅನೇಕ ಜಂಗಮರು ಹಸ್ತಕ್ಕೆ ಹಸ್ತ ಕೂಡಿಸಿ ಇವತ್ತು ಕಲ್ಯಾಣ ಕೆಲಸವನ್ನು ಈ ನಾಡಿನೊಳಗೆ ಮಾಡಬೇಕಾದ್ರೆ ಕಲ್ಯಾಣ ಕರ್ನಾಟಕದೊಳಗೆ ಮೊದಲು ನಮ್ಮ ಪ್ರಾರಂಭ ಇರ್ತಕ್ಕಂಥ ಈ ನಾಡು, ಈ ಜಿಲ್ಲೆ ಬೇರು ಅನ್ನತಕ್ಕಂಥ ಮಾತು ನಾಗಲಿಂಗಯ್ಯ ಸ್ವಾಮಿಗಳು ಹರ್ತಿದ್ದಾರೆ. ತಂದೆ ತಾಯಿಗಳೇ, ಅಂತ ಪ್ರತಿಯೊಬ್ಬರಿಗೂ ಮನೆ ತನಕ ಮನ ತನಕ ಮುಟ್ಟುವಂಥ ರೀತಿಯೊಳಗೆ ವೀರಶೈವರ ಲಿಂಗಾಯತರದ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಾಗಲಿಂಗಯ್ಯ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾಗ್ತದೆ. ತಂದೆ ತಾಯಿಗಳೇ, ಅಂಥ ನಿಟ್ಟಿನೊಳಗೆ ನೀವು ನಾವೆಲ್ಲರೂ ಮನ ಕೂಡಿಸಿ ಸಮಯ ಕೊಡಿಸಿ ಸಮಯ ದಾನ ಮಾಡಿ ನಮ್ಮ ಜೀವನ ಪಾವನ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಕೂಡ ಹೇಳಬೇಕಾಗ್ತದ. ಅದರ ಜೊತೆಗೆ ಒಂದು ಮಾತಿಗೆ ಬಂದಾಗ ಹೇಳಿದೆವು, ರೇಣುಕಾಚಾರ್ಯರಿಗೂ ಸರಣಿಗೆ ಶಕ್ತಿ ಪೀಠಕ್ಕೆ ಇರ್ತಕ್ಕಂಥ ಪಂಚಪೀಠಗಳಿಗೆ ಏನು ಸಂಬಂಧ ಅನ್ನುವಂಥ ಒಂದು ಮಾತನ್ನು ಕೂಡ ನಾವು ಹೇಳಬೇಕಾಗ್ತದೆ. ತಾಯಿ ಆಶೀರ್ವಾದ ಕೊಲ್ಲಾಪುರದ ಮಹಾಲಕ್ಷ್ಮಿ ಆದನ್ನು ಕೂಡ ಸನಾತನ ಧರ್ಮ ಆಗ್ತಕ್ಕಂಥದ್ದು ವೀರಶೈವ ಲಿಂಗಾಯತ ಅಂತ ನಾವು ಎಂದೂ ಮರೀಲಿಕ್ಕಾಗಲ್ಲ. ತಂದೆ ತಾಯಿಗಳೇ, ನಾನು ಲಿಂಗಾಯತ ಧರ್ಮದೊಳಗೆ ಹುಟ್ಟಿದ್ರೂ ಕೂಡ ಗುರು ಲಿಂಗ ಜಂಗಮ ಶ್ರೇಷ್ಠ ಅಂತ ನನ್ನ ಮನದಾಳದಿಂದ ದಿನನಿತ್ಯ ನಾ ತಾಯಿಯ ಒಂದು ಸೇವೆ ಮಾಡಿಕೊಂಡು ಮಹಾಲಕ್ಷ್ಮಿ ಆರಾಧನೆ ಮಾಡಿಕೊಂಡು ಸರ್ವ ಸಂಪತ್ತನ್ನು ಗಳಿಸಿ ಸಂಪತ್ತರ ನನ್ನ ಬದುಕಬಹುದಾಗಿತ್ತು. ಆದರೆ ಇವತ್ತು ಸನಾತನ ಗುರು ಲಿಂಗ ಜಂಗಮ ಶ್ರೇಷ್ಠ ಅಂತ ನಾನು ಮರ್ತಿದ್ದಾದ್ರೆ ಈ ಸನಾತನ ಧರ್ಮ ಲಿಂಗಾಯತೊಳಗೆ ಹುಟ್ಟಿದ ಸ್ವಾರ್ಥಕ್ಕಿಲ್ಲ ಅಂತ ಹೇಳ್ಬೇಕಾಗ್ತದೆ ತಂದೆ ತಾಯಿಗಳು.
ಅಂತ ರೀತಿಯೊಳಗ ಇಲ್ಲಿಯ ತನಕ ನಾವು ಪುರಾಣ ಪ್ರವಚನ ಅಷ್ಟೇ ಕೇಳಿದೇವಲ್ಲ, ಕೇಳುವುದರ ಜೊತೆಗೆ ನಮ್ಮ ರಾಜಶೇಖರ ಶಿವಾಚಾರ್ಯವನ್ನು ಮಾತ್ರ ಹೊರದೊಳಗೆ ತೆಗೆದು ತೋರಿಸ್ಲಿಕ್ಕೆ ಅವ್ರಿಗೆ ಯಾಕೆ ಅಡಸಿತ್ತು, ಯಾಕೆ ಯೋಚನೆ ಬಂತಂತಂದ್ರೆ ಕೊನೆಗೆ ನಾವು ಲಿಂಗಾಯತರು ಅನ್ನಬೇಕಾದ್ರೆ ಎಲ್ಲರ ಕೊಳ್ಳಾಗ ಲಿಂಗಾರ ಬೇಕಂತ. ವೀರಶೈವರ ಲಿಂಗಾಯತರು ಅನ್ನಬೇಕಾದ್ರೆ ಅದು ಬೇಕಲ್ಲ. ಮತ್ತೀಗ ನಾ ದೇವಿ ಆರಾಧಕಾಗಿ ನೀ ಶಕ್ತಿ ಪೀಠದವನಾಗಿ ಅಂದ ಬಳಿಕ ದೇವಿ ಭಂಡಾರ ಬಿಡ್ಕೊಳಗೆಸಿಂದ ದೇವಿ ಸಂಪತ್ತಿನಿಂದ ಮೆರೆದು ಬಿಟ್ಟು ಇದ್ಯಾತಕ್ಕೆ ಬೇಕಾಗಿತ್ತು ನನಗೆ ಅಂದ್ರ, ನಾವು ಯಾರ ಮಕ್ಕಳಾದ್ರೂ ಕೂಡ ಭಾರತ ಮಾತೆ ಮಕ್ಕಳು ಗುರುಲಿಂಗ ಜಂಗಮನ ಮಕ್ಕಳಂತ ನಮಗೆ ಅರಿವಿರಬೇಕು ತಂದೆ ತಾಯಿಗಳೇ, ಅರಿವಿರಬೇಕು ತಂದೆ ತಾಯಿಗಳೇ. ಅಂತ ರೀತಿಯೊಳಗೆ ಇರ್ತಕ್ಕಂಥ ಈ ಗುರುಲಿಂಗ ಜಂಗಮ ಅನ್ನತಕ್ಕಂಥ ಒಂದೇ ರೇಖೆಯೊಳಗ, ಸರಳ ರೇಖೆಯೊಳಗೆ ಯಾಕೆ ಮಾಡಿದಾರೆ ಅಂತಂದ್ರೆ, ಎಲ್ಲಕ್ಕಿಂತಲೂ ಶ್ರೇಷ್ಠ ಪರಮಾತ್ಮನಾದವನ ಕೂಡ, ಗುರು ಆದವನ ಕೂಡ ಲಿಂಗ ಸಮಾನ ಯಾಕೆ ಗುರು ಕುಂತಾನ, ಜಂಗಮನ ಸಮಾನ ಯಾಕೆ ಗುರು ನಿಂತಾನ ಅಂತಂದ್ರೆ, ಅದಕ್ಕೆ ನಮ್ಮ ರೇಣುಕಾಚಾರ್ಯದೊಳಗ ವೀರಗಂಗಾಧರ ಶಿವಾಚಾರ್ಯ ಜಗದ್ಗುರುಗಳು ಏನು ಹೇಳಿದಾರೆ ಅಂತಂದ್ರೆ, ಜಗದಾದಿ ಜಗತ್ತಿನೊಳಗೆ ಯಾರಿಗೆ ಜಯ ಆಗಲಿ ಅಂದ್ರೆ ಮಾನವ ಧರ್ಮಕ್ಕೆ ಜಯ ಆಗಲಿ ಅಂತ ಹೇಳಿದ್ದಾರೆ. ಮಾನವ ಧರ್ಮಕ್ಕೆ ಜಯ ಆಗಲಿ ಅಂತ ಹೇಳಿದ್ದಾರೆ. ಇಂಥ ಜಾತಿಯವನಿಗೆ ಜಯ ಆಗಲಿ, ಅಂಥ ಜಾತಿಯವನಿಗೆ ಜಯ ಆಗಲಿ, ನಮ್ಮ ವೀರಶೈವ ಲಿಂಗಾಯತರಿಗೆ ಜಯವಾಗಲಿ ಅಂತ ಎಂದೂ ಹೇಳಲಿಲ್ಲ. ಅಂಥ ರೀತಿಯೊಳಗಿರ್ತಕ್ಕಂಥ ಈ ವೇದಿಕೆ ನಾವು ನೀವು ಕಲ್ತಿದ್ದೆ ಒಂದು ಪುಣ್ಯ ಅಂತ ಹೇಳಬೇಕಾಗ್ತದ. ಅದಕ್ಕೆ ಈ ಸಮಿತಿಯವರಿಗಾಗಲಿ ಕಮಿಟಿಯವರಿಗಾಗಲಿ ನಾನು ಎಷ್ಟೋ ದಿವಸಗಳಿಂದ ನಮ್ಮ ಚಿತ್ತಾಪುರ ಶಿವಕುಮಾರ ಸ್ವಾಮಿಗೆ ಹೇಳೀನಿ, ಒಂದು ಸಲ ಏನಪ್ಪ ಜಂಗಮ ವೈದ್ಯಕೀಯ ಪದ್ಧತಿ ಇರ್ತಕ್ಕಂಥ ಸಂಸ್ಕಾರದು ಯಾವ ರೀತಿ ಮಿಲಿಟರಿಯವರಿಗೆ ಸನ್ಮಾನ ಮಾಡಿದೆವೋ, ಯಾವ ರೀತಿ ರೈತರಿಗೆ ಸನ್ಮಾನ ಮಾಡಿದೆವೋ, ಅದೇ ರೀತಿ ವೈದ್ಯಕೀಯ ಸಮೃದ್ಧಿ ಇರ್ತಕ್ಕಂಥ ಜಂಗಮರದೇ ಒಂದು ಸನ್ಮಾನ ಇಟ್ಕೊಂಬಮ್ಮ ಅಂತ ಚಿತ್ತಾಪುರಗೆ ನಮ್ಮ ಶಿವಕುಮಾರಿಗೆ ಸಹಿತ ಹೇಳಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮತ್ತು ಮುಂದಿನ ದಿನಮಾನದೊಳಗನು ಸಹಿತ ಯಾರು ಪಟ್ಟದ ಸ್ವಾಮಿಗಳು ಇರ್ತಾರೋ, ಶಿವಾಚಾರ್ಯರು ನಾವು ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ರೂ ಕೂಡ ಗುರುಲಿಂಗ ಜಂಗಮ ಅಂತ ಬಾಯಿಂದ ಹೇಳಿ ಬಿಡ್ತಕ್ಕಂಥ ಮುತ್ತೈಮ ಅಲ್ಲ. ಅದಕ್ಕಾಗಿ ಪಟ್ಟದ ದೇವರಿಗೆ ಕರ್ಕೊಂಡು ಬಂದು, ಪಟ್ಟಾಧಿಕಾರಿಗೆ ಕರ್ಕೊಂಡು ಬಂದು, ಅವರ ಹಸ್ತದಿಂದ ಎಷ್ಟೋ ಮಂದಿಗೆ ಸರಡಿ ಶಕ್ತಿಪೀಠ ಆದ್ರೂ ಲಿಂಗ ದೀಕ್ಷೆ ಕೊಡಿಸ್ಬೇಕಂತ ಕಾರ್ಯಕ್ರಮ ಕೂಡ ಅಲ್ಲಿ ಹಾಕೊಳ್ಕತ್ತೇವೆ ತಂದೆ ತಾಯಿಗಳೇ. ಈ ಮಾತನ್ನು ಅಭಿಮಾನದಿಂದ ಹೇಳಬೇಕು. ನಮ್ಮ ರಾಜಶೇಖರ ಶಿವಾಚಾರ್ಯ ಎಷ್ಟು ಅಭಿಮಾನದಿಂದ ಗಂಟಲು ಹರ್ಕೊಳಕತ್ತಾರ. ನಮ್ಮ ಇರ್ತಕ್ಕಂಥ ಸಂಸ್ಕಾರ ಏನು, ಪಂಚಪೀಠಗಳು ಮಾಡಿದ ಕಾರ್ಯ ಕೆಲಸಗಳೇನು, ಅವರು ನಾವು ಎಲ್ಲಿ ಸಂಬಂಧ ಬೆಳೆದಂದ್ರೆ ಶ್ರೀಶೈಲದೊಳಗೆ ಬೆಳೆದದ ಅಂತ ಹೇಳ್ಬೇಕಾಗ್ತದೆ. 20 ವರ್ಷಗಳಿಂದ ಅವ್ರು ಇನ್ನೂ ಸೆಡಸ್ಥಲ ಭ್ರಮೆ ಆಗಿದಿಲ್ಲ, ಮಠ ಕಟ್ಟಿದಿಲ್ಲ. ಅವ್ರು ಎಷ್ಟು ಬಡತನ ಅನುಭವಿಸಿದ ಅವರಿಗೆ ಗೊತ್ತದ, ಅಪ್ಪರ ಮತ್ತೆ ಎಷ್ಟು ಬಡತನ ಅನುಭವಿಸಿದ ನಿಮ್ಮೆಲ್ಲರಿಗೂ ಗೊತ್ತದ. ಅದಕ್ಕೆ ಹೆಮ್ಮರ ಬೆಳೆದರೂ ಸಹಿತ ಗುರುವಿನ ಗುಲಾಮನಾಗಬೇಕು, ಜಂಗಮನ ಗುಲಾಮನಾಗಬೇಕು, ಲಿಂಗದ ಗುಲಾಮನಾಗಬೇಕಾಗ್ತದ ಅಂತ ಅನ್ನೋ ಮಾತನ್ನು ಕೂಡ ಒತ್ತಿ ಹೇಳಿ ನಿಮ್ಮೆಲ್ಲರ ಅಂತರ ಶಕ್ತಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ.